ಒಂದು ಕಡೆಗೆ ಭಾರತ ಮತ್ತೆ ಪಾಕಿಸ್ತಾನದ ಯುದ್ಧದ ವಿರಾಮ ಘೋಷಣೆ ಮಾಡಿದ್ರು ಸಹಿತ ಇನ್ನು ಉಗ್ರರನ್ನ ಮಟ್ಟ ಹಾಕುವಂತಹ ಕಾರ್ಯಾಚರಣೆ ಇನ್ನೂ ಸಹಿತ ಈ ಒಂದು ಗುಡ್ಡಗಾಡಿನ ಪ್ರದೇಶದಲ್ಲಿ ಪರ್ವತಗಳಲ್ಲಿ ನಡೀತಾ ಇದೆ. ಈಗ ನಾನಿರುವಂತಹ ಸ್ಥಳ ಪೆಹಲ್ಗಾಮ್ನ ಸುತ್ತಮುತ್ತ ಇರುವಂತಹ ಏನಂದ್ರೆ ಪ್ರದೇಶ. ಇದೇ ಒಂದು ಸ್ಥಳಗಳಲ್ಲಿ ಅಂದ್ರೆ ಟೆರರಿಸ್ಟ್ಗಳು ಇದಾರೆ ಅಂದ್ರೆ ಈ ಒಂದು ಗುಡ್ಡಗಾಡಿನ ಪ್ರದೇಶಗಳಲ್ಲಿ ಇದಾರೆ ಅನ್ನುವಂತಹ ಮಾಹಿತಿ ಹಿನ್ನೆಲೆಯಲ್ಲಿ ಏನಂದ್ರೆ ಇಲ್ಲೇ ಕೂಂಬಿಂಗ್ ನಡೀತಾ ಇದೆ ನಿರಂತರವಾಗಿ. 3RR ಬೆಟಾಲಿಯನ್ ಇಂದ ಏನಂದ್ರೆ ಕೂಂಬಿಂಗ್ ನಡುವಂತಹ ಕೆಲಸ ನಡೀತಾ ಇದೆ. ಅದು ಹೇಗೆ ಅಂತಂದ್ರೆ ರಾತ್ರಿ ಹಗಲು 2 ಹೊತ್ತು ಸಹಿತ ಅಂದ್ರೆ ನಿರಂತರವಾದಂತಹ ಕೂಂಬಿಂಗ್ ಅನ್ನ ಮಾಡ್ಲಾಗ್ತಾ ಇದೆ. ಮತ್ತೆ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಈ ಗುಡ್ಡಗಾಡಿನ ಪ್ರದೇಶ ಬರೋಬ್ಬರಿ 38 ಕಿಲೋಮೀಟರ್ ವ್ಯಾಪ್ತಿಯನ್ನ ಚಾಚಿಕೊಂಡಿದೆ. ಈ ಒಂದು ಗುಡ್ಡಗಾಡಿನ ಪ್ರದೇಶದಲ್ಲಿ ಕೇವಲ ಈ ರೀತಿಯಾದಂತಹ ಕಿರಿದಾದಂತಹ ದಾರಿ ಮತ್ತೆ ಬಹಳಷ್ಟು ಕಷ್ಟದಾದಂತಹ ಪರಿಸ್ಥಿತಿ, ಅದ್ರ ಜೊತೆಗೆ ಪ್ರಕೃತಿಯು ಸಹಿತ ಯಾವುದೇ ಕಾರಣಕ್ಕೂ ಸಪೋರ್ಟ್ ಅನ್ನ ಕೊಡೋದಿಲ್ಲ. ಅಂದ್ರೆ ಯಾವಾಗ ಬೇಕಾವಾಗ ಏನಂದ್ರೆ ಮಳೆ ಬರುತ್ತೆ, ಯಾವಾಗ ಬೇಕಾವಾಗ ಏನಂದ್ರೆ ಗುಡ್ಡ ಕುಸಿಯುವಂತಹ ಸಾಧ್ಯತೆಗಳಿರುತ್ತೆ, ಯಾವಾಗ ಬೇಕಾವಾಗ ಇರುವಂತಹ ಪರಿಸ್ಥಿತಿ ಇರುತ್ತೆ. ಮತ್ತೆ ಅಲ್ಲಿ ಹಿಮ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಹಿಮದ ಗುಡ್ಡಗಳು ಪರ್ವತಗಳು ಸಹಿತ ಈ ಒಂದು ಪ್ರದೇಶದಲ್ಲಿ ಇರುವಂತಹ ಕಾರಣಕ್ಕಾಗಿ ಅವರು ಎಲ್ಲಿ ಅವಿತು ಕುಳಿತುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇನ್ನೂವರೆಗೂ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆ ಕಾರಣಕ್ಕಾಗಿಯೇ ಆ ಹಿಮ ಪರ್ವತದಲ್ಲೂ ಸಹಿತ ಇದ್ದಾರೆ, ಆ ಭಾಗದಲ್ಲೂ ಸಹಿತ ಹೋಗಿರಬಹುದು. ಯಾಕಂದ್ರೆ ಅವರು ತುಂಬಾ ಟಫ್ ಆಗಿರುವಂತಹ ಜಾಗದಲ್ಲಿ, ಯಾಕಂದ್ರೆ ಅವ್ರದ್ದು ಪ್ರಿಪರೇಷನ್ ತುಂಬಾ ಕ್ಲೀನ್ ಆಗಿತ್ತು. ಯಾವ ರೀತಿಯಾಗಿ ಬರಬೇಕು, ಎಷ್ಟು ದಿವಸಗಳ ಕಾಲ ಪ್ಲಾನ್ ಅನ್ನ ಮಾಡಬೇಕು, ಎಲ್ಲಿ ಅಟ್ಯಾಕ್ ಅನ್ನ ಮಾಡಬೇಕು, ಅಟ್ಯಾಕ್ ಅನ್ನ ಮಾಡಿದ ತಕ್ಷಣವೇ ಯಾವ ಭಾಗದಲ್ಲಿ ಏನಂದ್ರೆ ಓಡೋಗ್ಬೇಕು, ಎಲ್ಲವನ್ನ ಸಹಿತ ಪ್ರೀ ಪ್ಲಾನ್ ಮಾಡ್ಕೊಂಡ್ ಬಂದಿದ್ರು ಅವರು. ಅದಾದ್ಮೇಲೆ ಆ 22ನೇ ತಾರೀಕು ಘಟನೆ ನಡೆಯುತ್ತಲ್ಲ, ಘಟನೆ ನಡೆಯೋಕ್ಕಿಂತ ಮುಂಚಿತವಾಗಿ 4 ರಿಂದ 5 ದಿವಸಗಳ ಕಾಲ ಮುಂಚಿತವಾಗಿ ಈ ಒಂದು ಪೆಹಲ್ಗಾಮ್ನ ಗುಡ್ಡಗಾಡಿನ ಪ್ರದೇಶದ ಸಂಪೂರ್ಣವಾದಂತಹ ಮಾಹಿತಿ ಅವರಿಗಿತ್ತು. ಆ ಕಾರಣಕ್ಕಾಗಿಯೇ ಇಲ್ಲಿ ಇಷ್ಟೆಲ್ಲ ಫೋರ್ಸ್ಗಳು ಅಂದ್ರೆ ಇಷ್ಟೆಲ್ಲ ಸೇನೆ ಹುಡುಕ್ತಾ ಇದ್ರು ಸಹಿತ ಇಲ್ಲಿವರೆಗೂ ಅವರು ಎಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಏನಂದ್ರೆ ಗೊತ್ತಾಗ್ತಾ ಇಲ್ಲ, ಎಲ್ಲಿದ್ದಾರೆ ಅನ್ನುವಂತಹ ವಿವರ ಗೊತ್ತಾಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಮತ್ತೆ ಅದರ ಜೊತೆಗೆ ಇನ್ನೊಂದು ವಿಶೇಷ ಏನಂದ್ರೆ ಈ ಒಂದು ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಈ ಗುಡ್ಡಗಾಡಿನ ಪ್ರದೇಶಗಳೇನಿದಾವೆ ಈ ಪ್ರದೇಶದಲ್ಲಿ ಈಗ ಯಾರಿಗೂ ಮೇಲ್ಗಡೆ ಹೋಗೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಕೆಳಗಡೆ ಇರುವಂತಹ ಜನ ಅಂದ್ರೆ ಇಲ್ಲಿರುವಂತಹ ಕೆಲವೊಬ್ರು ಟೆರರಿಸ್ಟ್ ಗಳಿಗೆ ಏನಂದ್ರೆ ಸಪೋರ್ಟ್ ಅನ್ನ ಕೊಡ್ತಿದ್ದಾರೆ ಅನ್ನುವಂತಹ ಮಾಹಿತಿಯ ಹಿನ್ನೆಲೆಯಲ್ಲಿ ಅವರು ಯಾವುದೇ ಕಾರಣಕ್ಕೂ ಸಹಿತ ಅವರಿಗೆ ಆಹಾರವನ್ನ ಸರಬರಾಜು ಮಾಡಬಾರದು. ಆಹಾರವನ್ನು ಅವರಿಗೆ ಬೇಕಾಗಿರ್ತಕ್ಕಂತಹ ಅಗತ್ಯ ವಸ್ತುಗಳ ಸಹಿತ ಏನಂದ್ರೆ ಕಡಿಮೆ ಬೀಳಬೇಕು. ಅಗತ್ಯ ವಸ್ತುಗಳು ಕಡಿಮೆ ಬಿದ್ದರೆ ಮಾತ್ರ ವಾಪಸ್ ಅವರು ಜನರಿಗೆ ಕಾಂಟ್ಯಾಕ್ಟ್ ಅನ್ನ ಮಾಡ್ತಾರೆ, ಅವರಿಗೆ ರೀಚ್ ಆಗುವಂತಹ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅನ್ನುವಂತಹದನ್ನ ಹಿಡಿಯುವಂತಹ ಕೆಲಸವನ್ನ ಮಾಡ್ತಾರೆ. ಮತ್ತೆ ಈ ಗುಡ್ಡಗಾಡಿನ ಪ್ರದೇಶದಲ್ಲಿ ಅತಿ ಹೆಚ್ಚು ಕುರಿ ಕಾಯುವವರು ಇರ್ತಾರೆ. ಅದರ ಜೊತೆಗೆ ಮೇಲ್ಭಾಗದಲ್ಲೂ ಸಹಿತ ಕೆಲವೊಂದು ಮನೆಗಳಿದಾವೆ, ಅಂತಹ ಮನೆಗಳ ಜನರಿಗೂ ಸಹಿತ ಕೆಳಗಡೆ ಕರೆಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಈ ಪ್ರದೇಶ ಏನ್ ಕಾಣಿಸ್ತಿದೆಯಲ್ಲ ನಿಮ್ಗೆ, ಇಡೀ ಪ್ರದೇಶ ನೀವು ಎಲ್ಲಿ ಹೋದ್ರೂ ಸಹಿತ ಒಂದು ನರಪಿಳ್ಳೆಯೂ ಸಹಿತ ಕಾಣಿಸ್ತಿಲ್ಲ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ. ಮತ್ತೆ ಕುರಿ ಮತ್ತೆ ಕುದುರೆ ಎರಡನ್ನ ತಗೊಂಡು ಮೇಲ್ಗಡೆ ಹೋಗ್ತಿದ್ರಲ್ಲ ಅವ್ರನ್ನೂ ಸಹಿತ ಪೂರ್ತಿಯಾಗಿ ನಿಲ್ಲಿಸಿಬಿಟ್ಟಿದ್ದಾರೆ. ಆ ಮೂಲಕವಾಗಿ ಉಗ್ರರಿಗೆ ಸಹಕಾರವನ್ನ ಕೊಡ್ತಾ ಇರ್ತಕ್ಕಂತಹ ಇಲ್ಲಿರುವಂತಹ ಸ್ಥಳೀಯರಲ್ಲಿ ಕೆಲವೊಬ್ರು ಮತ್ತೆ ಎಲ್ಲರೂ ಅಲ್ಲ, ಆ ಒಂದು ಜನರನ್ನ ಏನಂದ್ರೆ ತಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದಾದ್ಮೇಲೆ ಅವರು ಅಗತ್ಯ ವಸ್ತುಗಳಂದ್ರೆ ಎಸೆನ್ಷಿಯಲ್ ಆಗಿ ಬೇಕಾಗಿರುವಂತಹ ಊಟ ಅಥವಾ ಅವರಿಗೆ ಹೊಟ್ಟೆ ಬೇಕಾಗಿರೋ ತಿಂಡಿ ಅದಕ್ಕೋಸ್ಕರ ಆದ್ರೂ ಅವ್ರು ಯಾರಿಗಾರು ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನುವಂತಹ ನಿರೀಕ್ಷೆಯಲ್ಲಿ ಸೇನೆ ಇದೆ. ಮತ್ತೊಂದು ಕಡೆಗೆ ಅಂದ್ರೆ ಅವರು ಪರಿಸ್ಥಿತಿ ಈ ತರ ಏನೋ ದೊಡ್ಡ ಮಟ್ಟದಲ್ಲಿ ಆಪರೇಷನ್ ಆಗ್ತಾ ಇದೆ ಅನ್ನುವಂತಹ ಕಾರಣಕ್ಕಾಗಿ ಅವರು ಇಂಜೆಕ್ಷನ್ ಅನ್ನ ತೆಗೆದುಕೊಳ್ತಾರಂತೆ. ಇಂಜೆಕ್ಷನ್ ಅನ್ನೋದಂದ್ರೆ ಡ್ರಗ್ಸ್ ಅನ್ನು ತೆಗೆದುಕೊಳ್ತಾರೆ. ಡ್ರಗ್ಸ್ ಅನ್ನು ತೆಗೆದುಕೊಂಡ್ರು ಅಂದ್ರೆ 4 ದಿವಸ 5 ದಿವಸ ಅವರ ಪೂರ್ತಿ ಮತ್ತಲ್ಲಿರ್ತಾರೆ, ನಶೆಯಲ್ಲಿ ಇರ್ತಾರೆ, ಯಾವುದೇ ಕಾರಣಕ್ಕೂ ಅವರಿಗೆ ಹಸಿವು ಸಹಿತ ಆಗೋದಿಲ್ಲ. ಆ ಕಾರಣಕ್ಕಾಗಿ ಅವರು ಏನಂದ್ರೆ ಆರಾಮಾಗಿ ಊಟ ಇಲ್ಲದೆ ಇದ್ರು ಸಹಿತ ಇರ್ತಾರಂತೆ. ಇಂತಹ ಪರಿಸ್ಥಿತಿ ಇರುವಂತಹ ಕಾರಣಕ್ಕಾಗಿ ಕೂಂಬಿಂಗ್ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ತಾ ಇದೆ. ಅವರಿಗೆ ಅವರ ಸಂಚಾರ ಎಲ್ಲೂ ಆಗ್ತಾ ಇಲ್ಲ, ಅವರು ತಟಸ್ಥವಾಗಿ ಒಂದೇ ಸ್ಥಳದಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಇರುವಂತದ್ದು. ಆ ಕಾರಣಕ್ಕಾಗಿ ಮತ್ತೆ ಈ ಒಂದು ಪ್ರದೇಶದ ಸಂಪೂರ್ಣ ಅರಿವು ಅವರಿಗಿದೆ. ಈ ಹಿನ್ನೆಲೆಯಲ್ಲೇ ಈ ಒಂದು ಪ್ರದೇಶವನ್ನ ಪೂರ್ತಿಯಾಗಿ ಅಂದ್ರೆ ಪ್ರಿಪರೇಷನ್ ಮಾಡ್ಕೊಂಡು ಒಂದು ಅವರಿಗೆ ಟ್ರೈನಿಂಗ್ ಆಗಿರುತ್ತೆ. ಕಾಡಿನಲ್ಲಿ ಹೇಗಿರ್ಬೇಕು, ಗುಡ್ಡಗಾಡಿನ ಪ್ರದೇಶದಲ್ಲಿ ಹೇಗಿರ್ಬೇಕು, ಹಿಮ ಪರ್ವತಗಳಲ್ಲಿ ಏನಂದ್ರೆ ಒಂದು ವೇಳೆ ಸಿಕ್ಕಾಕೊಳ್ಳದೆ ಇರುವಂತಹ ಸಂದರ್ಭದಲ್ಲಿ ಹೇಗಿರ್ಬೇಕು, ಅದರ ಜೊತೆಗೆ ಏನಂದ್ರೆ ಊಟ ಇಲ್ಲದೆ ಇದ್ರೆ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು, ಅದರ ಜೊತೆಗೆ ಯಾರೂ ಕಾಂಟ್ಯಾಕ್ಟ್ ಇಲ್ಲದೇನು ಸಹಿತ ಯಾವ ರೀತಿಯಾಗಿರ್ಬೇಕು, ಈ ಎಲ್ಲದರ ಬಗ್ಗೆನೂ ಸಹಿತ ಅವರಿಗೆ ಟ್ರೈನಿಂಗ್ ಇರುತ್ತೆ. ಅದ್ರ ಜೊತೆಗೆ ವೆಪನ್ ಇಲ್ಲ ಅಂತಂದ್ರೂ ಸಹಿತ ಒಬ್ಬ ವ್ಯಕ್ತಿಯನ್ನ ಹೇಗೆ ಹತ್ಯೆಯನ್ನ ಮಾಡಬೇಕು ಈ ಎಲ್ಲದರ ಬಗ್ಗೆ ಅವರಿಗೆ ಟ್ರೈನಿಂಗ್ ಕೊಡುವಂತಹ ಕಾರಣಕ್ಕಾಗಿಯೇ, ಟ್ರೈನಿಂಗ್ ತಗೊಂಡಿರುವಂತಹ ಕಾರಣಕ್ಕಾಗಿಯೇ ಅವರು ಇಷ್ಟು ದಿವಸಗಳಾದರೂ ಸಹಿತ ಇನ್ನೂವರೆಗೂ ಸಿಗ್ತಾ ಇಲ್ಲ. ಏಪ್ರಿಲ್ 22ರಿಂದ ಇಲ್ಲಿಯವರೆಗೆ ಬರೋಬ್ಬರಿ 21 ದಿವಸ ಆಯಿತು, ಇನ್ನೂವರೆಗೂ ಸಹಿತ ಅವರ ಸುಳಿವು ಸಹಿತ ಸಿಗ್ತಾ ಇಲ್ಲ. ಮತ್ತೊಂದು ಕಡೆಗೆ ಜಮ್ಮು ಕಾಶ್ಮೀರದ ಪೊಲೀಸ್ ಆಗಿರ್ಬೋದು ಅಥವಾ ಸೇನೆ ಆಗಿರ್ಬೋದು ಎಲ್ಲಾ ಕಡೆಗೂ ಸಹಿತ ಪೋಸ್ಟ್ ಅಂಟಿಸಿದ್ದಾರೆ. ಆ ವ್ಯಕ್ತಿಗಳ ಅಂದ್ರೆ ಟೆರರಿಸ್ಟ್ಗಳ ಮಾಹಿತಿಯನ್ನು ಕೊಟ್ಟಿದ್ದವರಿಗೆ 20 ಲಕ್ಷ ರೂಪಾಯಿಗಳನ್ನ ಕೊಡ್ತೀನಿ ಅಂತ. ಆದ್ರೆ ಇನ್ನೂವರೆಗೂ ಸ್ಥಳೀಯರು ಸಹಿತ ಯಾರು ಅದರ ಬಗ್ಗೆ ಏನಂದ್ರೆ ಮಾಹಿತಿಯನ್ನ
ಕೊಡ್ತಾ ಇಲ್ಲ, ಅದ್ರ ಬಗ್ಗೆ ಒಂದೇ ಒಂದು ಹಿಂಟು ಸಹಿತ ಗೊತ್ತಾಗ್ತಾ ಇಲ್ಲ. ಈ ಎಲ್ಲಾ ಕಾರಣಗಳಿಂದಾಗೆ ಈ ಒಂದು ಗುಡ್ಡಗಾಡಿನ ಪ್ರದೇಶ ಏನಿದಾವೆ ಈ ಪ್ರದೇಶದಲ್ಲಿ ಅವ್ರನ್ನ ಹುಡುಕುವಂತಹ ಕೆಲಸ ನಿರಂತರವಾಗಿ ಸಾಗ್ತಾ ಇದೆ. ಆದಷ್ಟು ಬೇಗ ಅವ್ರನ್ನ ಹುಡುಕುವಂತಹ ಸಾಧ್ಯದಲ್ಲಿ ಸೇನೆ ಯಶಸ್ವಿ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಕಾರಣ ಏನು ಅಂದ್ರೆ ನಿನ್ನೆ ನಡೆದಿರ್ತಕ್ಕಂತಹ ಒಂದು ಉಗ್ರರ ಆಪರೇಷನ್, ಅವ್ರನ್ನ ಹುಟ್ಟಡಗಿಸುವಂತಹ ಆಪರೇಷನ್ ನಲ್ಲಿ 3 ಜನ ಉಗ್ರರನ್ನ ಸದೆಬಡಿಯುವಂತಹ ಕೆಲಸವನ್ನ ನಿನ್ನೆ ಸೇನೆ ಮಾಡಿದೆ. ಅದಾದ ಮೇಲೆ ಕೆಲವೊಂದು ಇನ್ಫಾರ್ಮೇಶನ್ಗಳು ಸಿಕ್ಕಿರಬಹುದು ಅನ್ನುವಂತಹ ಚರ್ಚೆಗಳು ಸಹಿತ ನಡೀತಿದಾವೆ. ಆ ಕಾರಣಕ್ಕಾಗಿ ಅವರಿಂದ ಮಾಹಿತಿಯನ್ನ ಕಲೆ ಹಾಕಿ, ಅಂದ್ರೆ ನಿನ್ನೆ ಸತ್ತಿರ್ತಕ್ಕಂತಹ 3 ಟೆರರಿಸ್ಟ್ಗಳ ಜೊತೆಗೆ ಯಾರೆಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅವ್ರನ್ನು ಸಹಿತ ಬಂಧನವನ್ನ ಮಾಡಿ ಅವ್ರ ಮೂಲಕವಾಗಿ ಬಾಯಿ ಬಿಡಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆದಷ್ಟು ಬೇಗ ಈ ಆಪರೇಷನ್ ನಲ್ಲಿ ಸಕ್ಸಸ್ ಆಗಲಿ ಅನ್ನುವಂಥದ್ದೇ ನಮ್ಮೆಲ್ಲರ ಇಡೀ ದೇಶದ ಜನರ ಅಭಿಪ್ರಾಯ ಮತ್ತೆ ಒಂದು ಆಶಯ. ಈ ಒಂದು ಸ್ಥಳದಿಂದ ಅಂದ್ರೆ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್ ಹೇಗೆ ಮಾಡಬೇಕು ಅಂತಂದ್ರೆ ಇಲ್ಲಿರುವಂತಹ ಸ್ಥಳದ ಬಗ್ಗೆ ಮತ್ತೆ ಇಲ್ಲಿ ಹೇಗೆ ಆಪರೇಷನ್ ನಡೀತಾ ಇದೆ, ಯಾವ ಬೆಟ್ಟ ಗುಡ್ಡಗಳಲ್ಲಿ ಆಪರೇಷನ್ ನಡೀತಿದೆ ಅನ್ನುವಂತಹ ವರದಿಯನ್ನು ಕೊಡಬೇಕು ಅನ್ನುವಂತಹ ಕಾರಣಕ್ಕಾಗಿ 0 ಗ್ರೌಂಡ್ ನಿಂದ ನಾವು ಮಾಹಿತಿನ ಕೊಡುವಂತಹ ಕೆಲಸವನ್ನ ಮಾಡ್ತಿದೀವಿ. ಕರ್ನಾಟಕದ ಜನರು ಮನೆಯಲ್ಲೇ ಕುತ್ಕೊಂಡು ಈ ಸಂಪೂರ್ಣ ಆಪರೇಷನ್ ನ ವಿವರ ಪ್ರತಿ ಕ್ಷಣ ಏನಾಗ್ತಾ ಇದೆ, ಪ್ರತಿ ಹಂತದಲ್ಲಿ ಏನಾಗ್ತಾ ಇದೆ ಎಲ್ಲದರ ಬಗ್ಗೆನೂ ಸಹ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಪೆಹಲ್ಗಾಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.